ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ. ಧರ್ಮಸ್ಥಳದಲ್ಲಿ ಬುರುಡೆ ಸಿಕ್ಕಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಬುರುಡೆ ಸಿಕ್ಕಿದೆ. ಎಷ್ಟೋ ಜನದ ನಿದ್ರೆಯನ್ನ ಗೆಡಿಸಿರುವಂತಹ ವಿಚಾರ ಇದು. ಅದರಲ್ಲೂ ಬುರುಡೆ ಗ್ಯಾಂಗಿಗೆ ಮತ್ತು ಅವರ ಸಹಚರರಿಗೆ ಹಾಗೂ ಈ ಬುರುಡೆ ಗ್ಯಾಂಗ್ನ ಸಪೋರ್ಟ್ ಮಾಡೋರಿಗೆ ತುಂಬಾನೇ ಖುಷಿ ಕೊಡುವಂತ ವಿಚಾರ ಇದು. ಆದ್ರೆ ಇಲ್ಲಿ ಒಂದು ನೋಟಿಸ್ ಮಾಡಿ, ಬುರುಡೆ ಗ್ಯಾಂಗು ಹೇಳಿದ್ದಂಥದ್ದು ಚಿನ್ನಯ್ಯ ಬಂದು ಯಾವುದೇ ರೀತಿಯ ಪೊಲೀಸ್ನ ಡಾಕ್ಯುಮೆಂಟ್ ಮೀನ್ಸ್ UDR ಆಗದೆ ಇರುವಂತಹ ಹೆಣಗಳನ್ನ ಹಾಗೂ ರೇಪ್ ಅಥವಾ ಅತ್ಯಾಚಾರವಾಗಿರುವಂತಹ ಸ್ಥಿತಿಯಲ್ಲಿರುವಂತಹ ಹೆಣ್ಣು ಮಕ್ಕಳ ಶವವನ್ನ ಹೂತು ಹಾಕಿದ್ದೇನೆ ಅಂತ ಇದೆ. ಸೊ ಈ ಬುರುಡೆ ಗ್ಯಾಂಗ್ ಬಂದಿದ್ದು ಪ್ರಕರಣ ಕೂಡ ಇದೇ ವಿಚಾರಕ್ಕೆ. ಆದ್ರೆ ಇವಾಗ ಬಂಗಲೆಗುಡ್ಡದಲ್ಲಿ ಸಿಕ್ಕಿರೋದು ಬಂದು ಬೇರೆ ರೀತಿಯ ಶವಗಳ ಬುರುಡೆಗಳು. ಅಂಡ್ ಇಲ್ಲಿ ಇನ್ನೂ ಒಂದು ನೋಟಿಸ್ ಮಾಡಿ, ಚಿನ್ನಯ್ಯ ಹೇಳಿದ್ದೇನು, ನಾನು ಊತು ಹಾಕಿದ್ದೀನಿ ಅಂತ ಹೇಳಿ. ಸೊ ಊತ ಹಾಕಿರೋ ಕಡೆ ಬುರುಡೆ ಸಿಗಲಿಲ್ಲ. ಅಂಡ್ ಉತ್ಖನನ ಅಂದ್ರೆ ಏನು? ಉತ್ಖನನ ಅಂತ ಅಂದರೆ ಭೂಮಿಯನ್ನ ಅಗೆದು ಅದರಲ್ಲಿರುವಂತಹ ಕಳೆಬರಗಳನ್ನ ತೆಗೆಯುವುದಕ್ಕೆ ಉತ್ಖನನ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಆಗ್ತಿರೋದು ಉತ್ಖನನ ಅಲ್ಲ. ನೀವು ನೋಡಿರಬಹುದು, ಬಂಗ್ಲೆಗುಡ್ಡದಲ್ಲಿ ಯಾವುದೇ ರೀತಿಯ ಉತ್ಖನನ ಮಾಡಲಿಕ್ಕೆ ಯಾವುದೇ ವ್ಯಕ್ತಿಯನ್ನ ಯಾರು ಎನ್ಸಿ ಗುದ್ದಲಿಗಳನ್ನ, ಪಿಕಾಸಿಗಳನ್ನ, ಆರೆಗಳನ್ನ ಹಿಡ್ಕೊಂಡು ಹೋಗ್ಲಿಲ್ಲ, JCPಗಳನ್ನ ಕರೆಸ್ಲಿಲ್ಲ. ಸೊ ಹಾಗೆ ಹೋಗಿ ಬುರುಡೆಗಳನ್ನ ತಗೊಂಡು ಬರ್ತಿದ್ದಾರೆ. ಸೊ ಇಲ್ಲಿ ನಾವು ನೋಟಿಸ್ ಮಾಡಬೇಕಾಗಿರೋದೇನು, ಇಲ್ಲಿ ಯಾವುದೇ ರೀತಿಯ ಅತ್ಯಾಚಾರವಾದಂತಹ ಹೆಣ್ಣು ಮಕ್ಕಳ ಬುರುಡೆಗಳನ್ನ ಊತು ಹಾಕಿಲ್ಲ. ಅಂಡ್ ಇಲ್ಲಿ ಇನ್ನೂ ಒಂದು ನೋಟಿಸ್ ಮಾಡ್ಬೋದು, ಅಲ್ಲಿ ಇರುವಂತಹ ಶವಗಳು ಏನು ಎರಡೇನೋ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಎರಡೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಿಚುವೇಶನ್ ಅಲ್ಲಿ ಸಿಕ್ಕಿದಾವೆ ಅಂತೇಳಿ. ಒಂದು ಕೂತ್ಕೊಂಡ ರೀತಿ ಇದೆ ಒಂದು, ಮತ್ತಿನ್ನೊಂದು ಸಮಥಿಂಗ್ ನಾರ್ಮಲ್ ಮಲ್ಕೊಂಡೇ ಇತ್ತು. ಅಂಡ್ ಭೂಮಿ ಮೇಲೆ ಇತ್ತು. ಇದು ಯಾವುದು ಕೂಡ ಭೂಮಿ ಒಳಗಡೆ ಇದ್ದಿದ್ದಂತಲ್ಲ, ಭೂಮಿ ಮೇಲೆ ಇದ್ದಂಥದ್ದು ಅಂತೇಳಿ ಇರುವಂತಹ ನ್ಯೂಸ್. ಸೊ ನಾವು ಈಗ ಇಲ್ಲಿ ಏನ್ ನೋಡ್ಬೇಕಂತ ಅಂದ್ರೆ, ಈ ವಿಚಾರಕ್ಕೆ ಹಾಗೂ ಈ ಬುರುಡೆ ಗ್ಯಾಂಗ್ ತಂದಂತಹ ವಿಚಾರಕ್ಕೆ ಸಂಬಂಧ ಇಲ್ಲ. ಅಂಡ್ ಇಲ್ಲಿ ಇನ್ನೂ ಒಂದು ನೋಟಿಸ್ ಬರುತ್ತೆ, ಧರ್ಮಸ್ಥಳದಲ್ಲಿ ಬುರುಡೆಯನ್ನ ಮೀನ್ಸ್ ಶವಗಳನ್ನ ಹೂತಾಕುವಂತಹ ಕೆಲಸವನ್ನ ಯಾರು ಮಾಡ್ತಿದ್ದು? ಚಿನ್ನಯ್ಯ ಮತ್ತು ಅವನ ಸಹಚರರು. ಆದರೆ ಇಲ್ಲಿ ಏನೀಗ ಬುರುಡೆ ಸಿಕ್ಕಿದೆಯಲ್ಲ, ಈ ಜಾಗವನ್ನ ತೋರಿಸದಂಥದ್ದು ಸೌಜನ್ಯಾಳ ಮಾವ ವಿಠ್ಠಲಗೌಡ, ಈ ಬುರುಡೆ ಗ್ಯಾಂಗಿನ ಒಬ್ಬ ಮೆಂಬರ್ ಅಂತ ಹೇಳ್ಬೋದು ಈತನನ್ನ. ಇವನು ತೋರಿಸಿರೋದ್ರಿಂದ ಸೊ ಇಲ್ಲೂ ಕೂಡ ನಮಗೆ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳಿದೆಯೋ ನಮಗೆ ಗೊತ್ತಿಲ್ಲ, ನೋಡೋಣ. ಈ ಸೌಜನ್ಯಾಳ ಮಾವ ತೋರಿಸಿದಂತಹ ಈ ಬುರುಡೆಗಳ ಹಿಂದಿನ ರಹಸ್ಯವೇನು ಅನ್ನೋದನ್ನ SIT ಶೀಘ್ರದಲ್ಲೇ ಓಪನ್ ಮಾಡ್ತದೆ. ಸೊ ಆಲ್ರೆಡಿ ಇವ್ರುಗಳು ಬುಡಕ್ಕೆ ಹೆಂಗೋ ಬಂದಿದೆ. ಸೊ ತಪ್ಪಿಸ್ಕೊಳ್ಳಕ್ಕೆ ಒಂದು ದಾರಿ ಬೇಕಾಗಿತ್ತು. ಆದ್ದರಿಂದ ಈ ಆತ್ಮಹತ್ಯೆಯ ಸ್ಥಿತಿಯಲ್ಲಿರುವಂತಹ ಈ ಬುರುಡೆಗಳನ್ನ ಹುಡುಕಿದಂತಹ ಈ ವಿಠ್ಠಲಗೌಡ ಈ ಪ್ಲೇ ಕಾರ್ಡ್ ಏನಿದೆಯಲ್ಲ, ಈಗ ತಪ್ಪಿಸ್ಕೊಳ್ಬೇಕಲ್ಲ, ಯಾಕಂದ್ರೆ ಬುರುಡೆ ತಗೊಬಂದು ಕೊಟ್ಟಿದ್ದು ಚಿನ್ನಯ್ಯನಿಗೆ ಅವನೇ ಆಗಿರೋದ್ರಿಂದ ಅವನು ತಪ್ಪಿಸ್ಕೊಳ್ಳಿಕ್ಕೆ ಹಾಡ್ತಿರುವಂತಹ ಒಂದು ಡ್ರಾಮಾ ಅನ್ನುವಂತಹದ್ದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನೋಡೋಣ ಏನಾಗಬಹುದು, ಏನಾಗುತ್ತೆ ಅಂತೇಳಿ. ಇದಾದ್ಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಏನು ಪದ್ಮಲತಾ, ವೇದವಲ್ಲಿ, ವಾರಿಜ ಪೂಜಾರ್ತಿ, ಆನೆ ಮಾವುತ ಇವ್ರುಗಳ ಕೇಸಿನ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಅಂತೇಳಿ ಹೇಳಿದ್ದೆ. ಸೊ ಈ ಎಕ್ಸ್ಪ್ಲನೇಷನ್ ಒಂದೊಂದೇ ಕೇಸಿನ ಎಕ್ಸ್ಪ್ಲನೇಷನ್ ಬೇಕಾ ಅಥವಾ ಎಲ್ಲಾ ಕೇಸಿನ ಎಕ್ಸ್ಪ್ಲನೇಷನ್ ಒಂದು ವಿಡಿಯೋ ಸಾಕಾ? ನೀವು ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ಮಾಡ್ತೀನಿ. ಏನಕ್ಕಂದ್ರೆ ಒಂದೊಂದ್ರದ್ದು ತುಂಬಾ ದೊಡ್ಡ ದೊಡ್ಡ ಸ್ಟೋರಿಗಳಿದೆ. ಸೊ ಅಷ್ಟನ್ನು ಒಂದೇ ವಿಡಿಯೋದಲ್ಲಿ ನಾನು ಚಿಕ್ಕದಾಗಿ ಹೇಳಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀನಿ. ಅಥವಾ ನಿಮಗೇನಾದ್ರೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತ ಅಂತಿದ್ರೆ ಒಂದೊಂದೇ ವಿಡಿಯೋವನ್ನು ಕೂಡ ನಾನು ಮಾಡ್ತೀನಿ. ಸೊ ಇದು ಯಾವ ರೀತಿ ಆಯ್ತು, ಯಾವ ರೀತಿ ಇರ್ಬೋದು, ಅಂಡ್ ವಾಟ್ ಎವರ್ ಕೇಸ್ನ ಡೀಟೇಲ್ಸ್ ಏನೇನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಆ ಕೇಸಿನ ವಿವರಗಳನ್ನ ಕೊಡ್ತೀನಿ. ಸೊ ನೀವು ಒಂದೇ ಸಿಂಗಲ್ ವಿಡಿಯೋ ಬೇಕಾ ಅಥವಾ ಪ್ರತಿಯೊಂದು ಕೇಸಿನ ಒಂದೊಂದು ವಿಡಿಯೋ ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಈ ತಾಲಿಬಾನ್ ಸರ್ಕಾರ ಆಗ್ಬಿಟ್ಟಿದೆ. ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಿಂದೂ ಪರ ಹೋರಾಟಗಾರರನ್ನ
ಅಥವಾ ಹಿಂದೂಗಳು ಏನಾದರೂ ಗೌರ್ಮೆಂಟಿಗೆ ಸಜೆಸ್ಟ್ ಮಾಡಿಬಿಟ್ರೆ ಸೊ ಸಿದ್ದರಾಮಯ್ಯ ಅವರು ಅವ್ರನ್ನ ತೆಗೆದು ಜೈಲಿಗೆ ಹಾಕಿಬಿಡುವಂತಹ ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ ಇದೆ. ಪುನೀತ್ ಕೆರೆಹಳ್ಳಿ ಅವರು ಒಬ್ಬ ಹಿಂದೂ ಪರ ಹೋರಾಟಗಾರ, ಗೋ ಹತ್ಯೆಯನ್ನ ತಡೆಯುವಂತಹ ನಿಟ್ಟಿನಲ್ಲಿ ತುಂಬಾ ಹೋರಾಟವನ್ನ ಮಾಡಿದ್ದಾರೆ. ಹಿಂದೂ ಫಂಕ್ಷನ್ಸ್ಗಳನ್ನ ಅಟೆಂಡ್ ಆಗಿದ್ದಾರೆ, ತುಂಬಾ ಭಾಷಣಗಳನ್ನ ಮಾಡಿದ್ದಾರೆ, ಮಾತುಗಳನ್ನ ಆಡಿದ್ದಾರೆ. ಸೊ ಆ ರೀತಿಯ ಯಾವುದೇ ರೀತಿಯ ಮಾತನ್ನ ಇವರು ಮದ್ದೂರಿನ ಗಣೇಶೋತ್ಸವದಲ್ಲಿ ಮಾತನಾಡಬಾರದು ಅನ್ನುವಂತಹ ಕಾರಣಕ್ಕೆ ಮದ್ದೂರಿನ ಗಣೇಶೋತ್ಸವಕ್ಕೆ ತೆರಳಿದಂತಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ಯಾಕೆ ಸಿದ್ದರಾಮಯ್ಯ ಅವರೇ ಅರೆಸ್ಟ್ ಮಾಡಿರೋದು? ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಕೊಡಿ ಕನ್ನಡ ಜನತೆಗೆ. ಏನಕ್ಕೆ ಅಂತಂದ್ರೆ ನಿಮ್ಮನ್ನ ಏನು ಕ್ವಶನ್ ಮಾಡಬಾರ್ದಾ ಅನ್ನೋ ರೀತಿ ಜನಗಳಿಗೆ ಇವಾಗ ಒಂದು ಮನಸ್ಥಿತಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಬಾರ್ದು, ಸಿದ್ದರಾಮಯ್ಯ ಅವ್ರನ್ನ ಏನು ಕೇಳಬಾರ್ದು ಅನ್ನೋ ರೀತಿಯ ಮನಸ್ಥಿತಿ ಸ್ಟಾರ್ಟ್ ಆಗಿದೆ ಈಗ. ಇದಾದ್ಮೇಲೆ ಮಹೇಶ್ ವಿಕ್ರಮ್ ಹೆಗ್ಗಡೆ ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ, ನನಗೆ ಇಲ್ಲಿ ಮಹೇಶ್ ವಿಕ್ರಮ್ ಹೆಗ್ಗಡೆ ಅವರು ಯಾವ ರೀತಿಯ ಸ್ಟೇಟ್ಮೆಂಟ್ ಅಂತ, ಈಗ ಎಕ್ಸಾಂಪಲ್ ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಅಥವಾ ಒಂದು ಧರ್ಮವನ್ನ ಒಂದು ಕೋಮು ಗಲಭೆಯನ್ನ ಎದ್ದೇಳಿಸುವಂತಹ ಪೋಸ್ಟ್ಗಳನ್ನ ಮಾಡಿದ್ರೆ ನೀವು ಅರೆಸ್ಟ್ ಮಾಡಬಹುದು. ಓಕೆ, ವಿ ವಿಲ್ ಅಗ್ರೀಡ್ ದಟ್, ನಾವು ಅದನ್ನ ಒಪ್ಕೊಳ್ಳೋಣ, ಓಕೆನಾ. ಆದ್ರೆ ಮಹೇಶ್ ವಿಕ್ರಮ್ ಹೆಗ್ಗಡೆ ಅವರು ಆ ರೀತಿಯ ಪೋಸ್ಟೇ ಮಾಡ್ಲಿಲ್ಲ ಸಿದ್ದರಾಮಯ್ಯ ಅವರೇ. ಮಹೇಶ್ ವಿಕ್ರಮ್ ಹೆಗ್ಗಡೆ ಅವರು ಮಾಡಿದ್ದು ಒಂದು ಪೋಸ್ಟ್ ಏನು ಅಂತ ಅಂದ್ರೆ, ಸಿದ್ದರಾಮಯ್ಯನವರೇ ಗಣೇಶ್ ಉತ್ಸವ ಹೋಗುವಾಗ ಏನು ಕಲ್ಲು ತೂರಾಟ ಮಾಡ್ತಾರೆ, ಆ ಗಣೇಶ್ ಉತ್ಸವದ ಹಿಂದೆ ಒಂದೊಂದು JCBಯನ್ನ ಕಳಿಸಿ ನೋಡಿ, ಆಗ ಕಲ್ಲು ತೂರಾಟ ಆಗೋದು ನಿಲ್ತದೆ. ಯಾರು ಕಲ್ಲು ತೂರಾಟ ಮಾಡ್ತಾರೆ ಅವ್ರ ಮನೆನ ಅಥವಾ ಅವರ ದೇವಸ್ಥಾನವನ್ನ ಒಂದು ನೆಲಸಮ ಮಾಡಬೇಡಿ ಅನ್ನೋ ರೀತಿ ನಿಮಗೆ ಸಜೆಷನ್ ಮಾಡಿರೋದು ಸಿದ್ದರಾಮಯ್ಯ ಅವರೇ. ಅವ್ರು ಯಾವುದೇ ರೀತಿಯ ಕೋಮು ಗಲಭೆನ ಹತ್ತಿಸುವಂತಹ ಒಂದು ಪ್ರಚೋದನಕಾರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರೆಲ್ಲೂ ಕೊಡ್ಲಿಲ್ಲ ಅಂಡ್ ಪೋಸ್ಟ್ ಮಾಡೂ ಇಲ್ಲ. ಸೊ ಹೆಂಗೆ ಅರೆಸ್ಟ್ ಮಾಡಿದ್ರಿ? ಅವು ಯಾವ ಒಂದು ಕಾರಣ? ಇದನ್ನ ಕಾರಣ ಅನ್ನಲ್ಲ ಸಿದ್ದರಾಮಯ್ಯ, ದಿಸ್ ಇಸ್ ದ ಸಿಲ್ಲಿ ರೀಸನ್. ಈ ರೀಸನ್ಗೆ ನೀವು ಮಹೇಶ್ ವಿಕ್ರಮ್ ಹೆಗ್ಗಡೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇದು ನಿಮ್ಮ ಗೌರ್ಮೆಂಟ್ ಮಾಡ್ಕೊಂಡಂತಹ ಒಂದು ಸಿಲ್ಲಿ ರೀಸನ್ ಇದು. ಸೊ ಹಿಂದೂಗಳೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ. ನಾವು ಆಯ್ಕೆ ಮಾಡಿದಂತಹ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ಸರ್ಕಾರಕ್ಕೆ ನಾವು ಯಾವುದೇ ರೀತಿಯ ಕ್ವಶನ್ ಮಾಡಂಗಿಲ್ಲ. ಜನಗಳು ಯಾವುದೇ ರೀತಿಯ ಕ್ವಶನ್ ಕೇಳಂಗಿಲ್ಲ. ಸಿದ್ದರಾಮಯ್ಯ ಅವರೇ, ಬರೀ ಮುಸಲ್ಮಾನರು ಓಟ್ ಹಾಕಿದ್ದಕ್ಕೆ ನೀವು ಗೆದ್ದಿಲ್ಲ ರೀ. ಕರ್ನಾಟಕದಲ್ಲಿ 15% ಮುಸಲ್ಮಾನರಿದ್ದಾರೆ, ಇನ್ನು ಮಿಕ್ಕಂತಹ 85% ಹಿಂದೂಗಳಿದ್ದಾರೆ. ಅದರಲ್ಲಿ ಆ 85% ಅಲ್ಲಿ 50% ಅಂದರೆ 42% ಹಿಂದೂಗಳು ನಿಮಗೆ ವೋಟ್ ಹಾಕಿದ್ದಾರೆ. ಆ ಹಿಂದೂಗಳಿಗೂ ಸ್ವಲ್ಪ ಆನ್ಸರ್ ಕೊಡಿ ಸ್ವಾಮಿ. ಸಿದ್ದರಾಮಯ್ಯ ಅವರೇ, ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಅವರೇ, ಅಟ್ಲೀಸ್ಟ್ ನೀವಾದ್ರೂ ಸ್ವಲ್ಪ ಕೇಳಿ ನೋಡಿಪ್ಪ. ಸಿದ್ದರಾಮಯ್ಯ ಅವರು ಕ್ವಶನ್ ಮಾಡಿ ನೋಡಿ, ನಾಟ್ ಇನ್ ಕಾಮೆಂಟ್ ಮಾಡಿದ್ರೆ ಇದು ಆಗೋದಲ್ಲ. ಪೋಸ್ಟ್ ಮಾಡಿ, ಟ್ಯಾಗ್ ಕಾಂಗ್ರೆಸ್ ಗೌರ್ಮೆಂಟ್, ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ಗೆ ಟ್ಯಾಗ್ ಮಾಡಿ, ಸಿದ್ದರಾಮಯ್ಯ ಅವರಿಗೆ ಟ್ಯಾಗ್ ಮಾಡಿ, ಗೃಹ ಮಂತ್ರಿಗಳಿಗೆ ಟ್ಯಾಗ್ ಮಾಡಿ, DCMಗೆ ಟ್ಯಾಗ್ ಮಾಡಿ, ಕ್ವಶನ್ಸ್ ಕೇಳಿ ನೋಡೋಣ ಏನು ಕೊಡಬಹುದು ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು, ಗೃಹ ಮಂತ್ರಿಗಳು ಅಥವಾ ಓಲ್ ಕಾಂಗ್ರೆಸ್ ಗೌರ್ಮೆಂಟ್ ಏನು ಸಮಾಧಾನವನ್ನ ಕೊಡಬಹುದು ಇದಕ್ಕೆ ಅಂತ ನೋಡೋಣ. ಹೇಳಿ ನೋಡಿ ಕ್ವಶನ್ಸ್ನ. ನಮ್ಮ ಪ್ರೀತಿಯ ಹಿಂದೂ ಬಾಂಧವರೇ ಹೇಳಿ. ಸೊ ಯಾರು ಈ ವೋಟ್ ಹಾಕದಂತಹ 42% ಹಿಂದೂಗಳಿದ್ದೀರೋ ನೀವುಗಳು ಸಿದ್ದರಾಮಯ್ಯ ಅವರಿಗೆ ಕ್ವಶನ್ ಮಾಡಿ ನೋಡಿ, ಏನ್ ಆನ್ಸರ್ ಸಿಗ್ಬೋದು ನೋಡೋಣ. ಸೊ ಆಗ್ಲೇ ಹೇಳ್ದಂಗೆ ವೇದವಲ್ಲಿ ಕೇಸ್, ಪದ್ಮಲತಾ ಕೇಸ್, ಆನೆ ಮಾವುತನ ಕೇಸ್, ಹಾಗೆ ವಾರಿಜ ಪೂಜಾರ್ತಿ ಕೇಸ್, ಈ ಕೇಸಿನ ವಿಡಿಯೋಗಳು ಒಂದೇ ವಿಡಿಯೋ ಬೇಕಾ ಅಥವಾ ಪ್ರತಿಯೊಂದು ಕೇಸಿನ ಸಿಂಗಲ್ ವಿಡಿಯೋಸ್ ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಈ ಕೇಸಿನ ವಿಡಿಯೋಗಳು ಬರುತ್ತೆ. ನಮಸ್ತೆ.